ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ರುಮಾಲಿ ರೋಟಿ ಅಥವಾ ರುಮಾಲಿ ಪರೋಟಾನ ಹೇಗೆ ಮಾಡೋದಂತ ನೋಡೋಣ. ಈ ರುಮಾಲಿ ಪರೋಟ ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ಬಿಸಿ ನೀರು ತೊಗೊಂಡಿದ್ದೀನಿ. ಇಲ್ಲಿ ನಾವು ಈ ಪರೋಟ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರು ತೊಗೊಂಡ್ರೆ ಮಾತ್ರ ಇಷ್ಟು ಸಾಫ್ಟಾಗಿ ನಾವು ಮಾಡ್ಕೊಳ್ಬೋದು. ಅದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆನ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಕರಗೋವರೆಗೂ ತಿರುಗಿಸ್ಕೊಂಡು ಅದಕ್ಕೆ 1 ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಮತ್ತು ಜೊತೆಗೆ 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು ಬಳಸೋಕ್ಕೆ ಇಷ್ಟ ಇಲ್ಲ ಅನ್ನೋರು 2 ಬಟ್ಲನ್ನು ಗೋಧಿ ಹಿಟ್ಟನ್ನು ತೊಗೊಳ್ಬೋದು. ಇಲ್ಲ ಸ್ವಲ್ಪ ಅನ್ಹೆಲ್ದಿ ಇದ್ದರೂ ಪರವಾಗಿಲ್ಲ, ಮೈದಾನ ಯೂಸ್ ಮಾಡ್ತೀವಿ ಅನ್ನೋರು 2 ಬಟ್ಲಷ್ಟು ಮೈದಾ ತೊಗೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ 1 ಬಟ್ಲಷ್ಟು ಮೈದಾ, 1 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಗಿಸ್ಕೊಂಡು ಹಿಟ್ಟಲ್ಲಿ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೈಯಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಫಸ್ಟ್ ನೀವು ಕೈಯಲ್ಲಿ ಕಲಸೋಕೆ ಹೋಗ್ಬಿಡಿ. ನೀರು ತುಂಬ ಬಿಸಿ ಇರೋದ್ರಿಂದ ಕೈ ಸ್ವಲ್ಪ ಸುಡುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಹಿಟ್ಟೆಲ್ಲ ನೀರಿಗೆ ಮಿಕ್ಸ್ ಆಗಿ ತಣ್ಣಗಾದಮೇಲೆ ಕೈಯಲ್ಲಿ ನೀವು ನೀಟಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ. ಈ ಟೈಮಲ್ಲಿ ನೀವು ಒಂದು 2 ಸ್ಪೂನ್ ಎಣ್ಣೆನೂ ಬೇಕಿದ್ರೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ಸಾಫ್ಟಾಗಿರುತ್ತೆ. ನಾನು 1-2 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಇಲ್ಲಿ 2 ಬಟ್ಲ ಹಿಟ್ಟಿಗೆ ನೀವು 1 ಬಟ್ಲಷ್ಟು ನೀರನ್ನು ತೊಗೊಂಡ್ರೆ ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ಹಿಟ್ಟನ್ನು ಮಾಡ್ಕೊಳ್ಬೋದು. ಮಧ್ಯೆ ನಾನೆಲ್ಲೂ ನೀರನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ. 2 ಬಟ್ಲ ಹಿಟ್ಟಿಗೆ 1 ಬಟ್ಲಷ್ಟು ನೀರು, ಸ್ವಲ್ಪ ಸಕ್ಕರೆ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಹಿಟ್ಟು ನೆನೆಯುವಷ್ಟೊತ್ತಿಗೆ 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ಕಾರ್ನ್ಫ್ಲೋರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರ್ ಇಲ್ಲಾಂದರೆ ಚಿಂತೆ ಇಲ್ಲ. 1-2 ಸ್ಪೂನ್ ಅಕ್ಕಿ ಹಿಟ್ಟಿರುತ್ತಲ್ವ ಮನೇಲಿ, ಅಕ್ಕಿ ಹಿಟ್ಟು, ಎಣ್ಣೆ, ಸ್ವಲ್ಪ ಬೇಕಿದ್ರೆ 1-2 ಸ್ಪೂನಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಅದಕ್ಕೆ ಬರೋವರೆಗೂ ನೀವು ಕಲಸಿ ಇಟ್ಕೊಳ್ಬೇಕಾಗತ್ತೆ. ಇದು ರುಮಾಲಿ ರೋಟಿ ಸಾಫ್ಟ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ರೋಟಿ ಲೇಯರಾಗಿ ಬರೋಕ್ಕೂ ಈ ಹಿಟ್ಟು ಸಹಾಯ ಮಾಡುತ್ತೆ. ಹಾಗಾಗಿ ಹಿಟ್ಟನ್ನು ಈ ರೀತಿ ಕಲಸಿಟ್ಕೊಂಡು ಮೊದಲೇ ಕಲಸಿಟ್ಟಿರುವಂತಹ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ತಿದ್ದೀನಿ. ಇಲ್ಲಿ ಹಿಟ್ಟನ್ನು ಹಾಕ್ಕೊಳ್ಳೋದು ಬೇಡ, ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಮೊದಲು ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಪರೋಟ ಅಂದರೆ ಹಾಗೆ ಅಲ್ವಾ, ಶೇಪ್ ಇರಲ್ಲ, ಅದರ ಒಳಗಡೆ ಲೇಯರ್ ಬಂದಿರುತ್ತೆ, ಸಾಫ್ಟ್ ಇರುತ್ತೆ. ಈ ರೀತಿ ಒಂದು ಸಲ ಲಟ್ಟಿಸ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಲ್ವ ಆ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಒಳಗಡೆ ಲೇಯರ್ ಆಗಿ ಈ ಪರೋಟನ ಮಾಡ್ಕೊಳ್ಬೋದು. ಕಲಸಿಟ್ಟಿರೋಂತಹ ಕಾರ್ನ್ಫ್ಲೋರ್ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ಮೇಲೆ ಕೆಳಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೇನಲ್ವ ಅದೇ ರೀತಿ ನೀವು ಫೋಲ್ಡ್ ಮಾಡಿಕೊಂಡ್ರೆ ಒಳಗಡೆ ಲೇಯರ್ ಆಗಿ ಬರುತ್ತೆ. ಜೊತೆಗೆ ತುಂಬಾ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿರುತ್ತೆ. ನೀಟಾಗಿ ಕಾರ್ನ್ಫ್ಲೋರ್ನೆಲ್ಲ ಒಳಗಡೆ ಸ್ಪ್ರೆಡ್ ಆಗೋ ಹಾಗೆ ಹಚ್ಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಂಡು ಮತ್ತೊಂದು ಸಲ ಇದನ್ನು ಲಟ್ಟಿಸ್ಕೊಳ್ಬೇಕು. ಇವಾಗ ನೀವು ಸ್ವಲ್ಪ ದಪ್ಪವಾಗೇ ಲಟ್ಟಿಸ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಒಳಗಡೆ ಅದು ಲೇಯರಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದಪ್ಪವಾಗಿ, ತುಂಬ ಪ್ರೆಷರ್ ಕೊಟ್ಟು ಲಟ್ಟಿಸ್ಕೊಳ್ಳೋದು ಬೇಡ, ಲೈಟಾಗಿ ಪ್ರೆಷರ್ ಕೊಟ್ಟು ಈ ರೀತಿ ಲಟ್ಟಿಸ್ಕೊಳ್ಬೇಕು. ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆ ರೀತಿ ಲಟ್ಟಿಸ್ಕೊಳ್ಬೋದು. ಇದಕ್ಕೆ ಇಂಥದ್ದೇ ಶೇಪ್ ಅಂತ ಇರಲ್ಲ, ಒಟ್ಟಲ್ಲಿ ಸಾಫ್ಟಾಗಿ ಬರಬೇಕಷ್ಟೆ. ಲಟ್ಟಿಸ್ಕೊಂಡು ಆಗಿದೆ. ಈಗ ಅಂಚನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕ್ಕೊಳ್ಳೋಕ್ಕೆ ಇಷ್ಟ ಇರೋರು ತುಪ್ಪ ಬೇಕಿದ್ದರೂ ಹಾಕ್ಕೊಳ್ಬೋದು. ಈಗ ಪರೋಟನ ಅಂಚಿನ ಮೇಲೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಬಲ್ಸ್ ಎಲ್ಲ ಬರ್ತಾ ಇದೆ ಅಂತ. ಈ ರೀತಿ ಎರಡೂ ಸೈಡು ಎಣ್ಣೆನ ಹಚ್ಕೊಳ್ದು. ಎಣ್ಣೆ ಸ್ವಲ್ಪ ಕಮ್ಮಿ ಬಳಸೋಕ್ಕೆ ಇಷ್ಟ ಇರೋರು ತುಪ್ಪ ಬಳಸ್ಬೋದು, ಇಲ್ಲ ಹಾಗೇನೂ ಸಹ ಬೇಯಿಸ್ಕೊಳ್ಬೋದು. ನೋಡಿ, ಇಲ್ಲಿ ಎರಡೂ ಸೈಡು ನಾನು ಎಣ್ಣೆ ಹಚ್ಚಿ ನೀಟಾಗಿ ಬೇಯಿಸ್ಕೊಂಡ್ರೆ ಈ ರುಮಾಲಿ ರೋಟಿ ರೆಡಿ ಆಗುತ್ತೆ. ಇದು ಒಳಗಡೆ ತುಂಬ ಲೇಯರ್ ಇರುತ್ತೆ, ಬಾಯಲ್ಲಿಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ. ಇದ್ರ ಜೊತೆಗೆ ಯಾವುದಾದ್ರೂ ಕರಿ ಅಥವಾ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋರಲ್ವ ಎಷ್ಟು ಸಾಫ್ಟಾಗಿ. ಕ್ಯಾಮ್ರಾದಲ್ಲಿ ಇನ್ನೂ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಆದರೆ ರಿಯಲಾಗಿ ನೋಡೋದಕ್ಕೆ ಇನ್ನೂ ಸಾಫ್ಟಾಗಿತ್ತು. ನಾನು ಇದಕ್ಕೆ ಅಡುಗೆ ಸೋಡಾ ಆಗಲಿ ಯಾವುದೇ ಈನೋ ಪೌಡರ್ ಆಗಲಿ ಬಳಸಿಲ್ಲ. ಹಾಗಿದ್ರೂ ತುಂಬ ಸಾಫ್ಟಾಗಿ, ವಯಸ್ಸಾದವ್ರಿಗೆ, ಮಕ್ಳಿಗಂತೂ ತುಂಬಾ ಸಾಫ್ಟಾಗಿತ್ತು. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಕರಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು,
ಅದ್ರ ಜೊತೆ ನಂಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೂ ಇಷ್ಟೇ ಸಾಫ್ಟಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.